ಗೆಲುವು ಏನ್ ಹೇಳೋದಕ್ಕೆ ಬಯಸ್ತೀರಿ? ನಮಸ್ಕಾರ. ನೋಡಿ, ಒಂದು ಇತ್ತೀಚಿನ ದಿನಗಳಲ್ಲಿ ಎಕ್ಸಿಟ್ ಪೋಲ್ ಅನ್ನುವಂಥದ್ದು ನಗೆ ಪಾಟ್ಲಾಗ್ತಾ ಇದೆ. ಎಕ್ಸಿಟ್ ಪೋಲ್ ಪ್ರಕಾರ ಆಲ್ಮೋಸ್ಟ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅನ್ನುವಂಥ ರೀತಿಯ ವಾತಾವರಣ ನಿರ್ಮಾಣ ಆಗಿತ್ತು. ಆದರೆ 10 ವರ್ಷದ ಅಲ್ಲಿಯ ಭಾರತೀಯ ಜನತಾ ಪಾರ್ಟಿ ಉತ್ತಮ ಆಡಳಿತ ಹರಿಯಾಣದಲ್ಲಿ ಮತ್ತೆ 3ನೇ ಬಾರಿ ಗೆಲುವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ಅಷ್ಟೇ ಅಲ್ಲ, ಹಿಂದೆ 2 ಬಾರಿ ಅಧಿಕಾರಕ್ಕೆ ಬಂದಾಗ ನಾವು ಎಷ್ಟು ಸೀಟ್ಗಳನ್ನು ಪಡ್ಕೊಂಡಿದ್ದೀವಿ, ಕಳೆದ ಬಾರಿ ಅದಕ್ಕಿಂತ ಹೆಚ್ಚು ಸೀಟ್ಗಳನ್ನು ನಾವು ಪಡ್ಕೊಂಡಿದ್ದೇವೆ, ಅದಕ್ಕಿಂತ ಹೆಚ್ಚು ಸೀಟ್ಗಳು ನಮಗೆ ಸಿಕ್ಕಿದ್ದಾವೆ. ಇದೊಂದು ಅಭೂತಪೂರ್ವವಾದಂಥ ಜಯ ಅಂತ ಹೇಳ್ತೀನಿ. ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಸಂಘಟಿತ ಶಕ್ತಿ, ಒಂದು ಸಂಘಟನೆ ಇರುವಂಥ ಪಾರ್ಟಿ, ಆ ಒಂದು ಸಂಘಟನೆಯಿಂದ ಮತ್ತು ಉತ್ತಮ ಆಡಳಿತದಿಂದ ಮತ್ತು ನರೇಂದ್ರ ಮೋದಿಯವರ ಉತ್ತಮ ನಾಯಕತ್ವ, ಹೀಗಾಗಿ ಇವತ್ತು ಹರಿಯಾಣದಲ್ಲಿ ನಾವು ಗೆಲುವನ್ನು ಸಾಧನೆ ಮಾಡಿದ್ದೇವೆ. ಜಗದೀಶ್ ಶೆಟ್ಟರ್ ಅವರೇ, ನೋಡಿ, ಲೋಕಸಭಾ ಚುನಾವಣೆ ಆದ ನಂತರ ನಡೆದಂಥ ಮೊದಲ ಚುನಾವಣೆ ಇದು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಕೆಲವೊಂದಿಷ್ಟು ಫ್ಯಾಕ್ಟರ್ಗಳು ಮೈನಸ್ ಆಯಿತು ಅನ್ನೋ ಚರ್ಚೆ ಇತ್ತು. ಆದರೆ ಈಗ ವಿಧಾನಸಭಾ ಚುನಾವಣೆ ಬಂದಾಗ ಹರಿಯಾಣದಲ್ಲಿ ಬಿಜೆಪಿ ಅದ್ಭುತವಾದ ಗೆಲುವು ಸಾಧಿಸಿದೆ. ಇದು ಏನು ಸಂದೇಶ ಹೋಗ್ತಾ ಇದೆ? ಇದು ಮುಂದೆ ಯಾವುದಕ್ಕೆ ಮುನ್ನುಡಿ ಅಂತ? ನೋಡಿ, ದೇಶದ ನಾಯಕತ್ವ ಯಾರ್ದಿದೆ ಅನ್ನುವಂಥದ್ದು ಭಾಳ ಮುಖ್ಯ. ಮತ್ತು ಇಡೀ ದೇಶದಲ್ಲಿ ಏನೊಂದು ಬದಲಾವಾದಂಥ ವಾತಾವರಣ, ಅಭಿವೃದ್ಧಿಪರವಾದಂಥ ಚಟುವಟಿಕೆ ಮತ್ತು ಸಂಘಟಿತವಾದಂಥ ಶಕ್ತಿ ಇದ್ದಾಗ ಇದು ಅಭೂತಪೂರ್ವ ಜಯ ಗಳಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಕಾಂಗ್ರೆಸ್ ಪಾರ್ಟಿ ಏನಾಗಿದೆ, ಹಿಂದೆ ಕಾಂಗ್ರೆಸ್ ಪಾರ್ಟಿಯ ಆಡಳಿತವನ್ನು ನಮ್ಮ ಜನ ನೋಡಿದ್ದಾರೆ ಭಾಳ ವರ್ಷ ಕಾಲ. 60-70 ವರ್ಷ ಈ ದೇಶವನ್ನು ಆಳದಂಥವ್ರು ಕಾಂಗ್ರೆಸ್ ಪಾರ್ಟಿ. ಅವ್ರ ಬಗ್ಗೆ ಬೇಜಾರಿದೆ. ಹೀಗಾಗಿ ಇವತ್ತು ಕಾಂಗ್ರೆಸ್ಸು ಎಲ್ಲಾದರೂ ಅಧಿಕಾರಕ್ಕೆ ಬರ್ತಾ ಇದ್ದರೆ ಆಕಸ್ಮಿಕವಾಗಿ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಡಿಫಾಲ್ಟಿಂದ ಅವ್ರು ಬರ್ತಾ ಇದ್ರು ಹೊರತು ಕಾಂಗ್ರೆಸ್ ಒಂದು ಶಕ್ತಿಯಾಗಿ ಉಳಿದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಬೂತ್ ಮಟ್ಟದಲ್ಲಿ ಗ್ರಾಸ್ರೂಟ್ ಲೆವೆಲಲ್ಲಿ ಕಾರ್ಯಕರ್ತರನ್ನ ಬೆಳೆಸಿ ಲಕ್ಷಾಂತರ ಜನ ಕಾರ್ಯಕರ್ತರಿರುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಆ ಒಂದು ಶಕ್ತಿಯಿಂದ ಮತ್ತು ಉತ್ತಮ ನಾಯಕತ್ವದಿಂದ, ದೇಶದ ಉತ್ತಮ ನಾಯಕತ್ವ ನರೇಂದ್ರ ಮೋದಿಯವರ ನಾಯಕತ್ವದಿಂದ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನತೆಯಿಂದ ಅಭೂತಪೂರ್ವವಾದಂಥ ಬೆಂಬಲ ಸಿಗ್ತಾ ಇದೆ. ಜಗದೀಶ್ ಶೆಟ್ಟರ್ ಅವರೇ, ಜಮ್ಮು ಕಾಶ್ಮೀರದ ವಿಚಾರ ಮಾತಾಡೋದಾದ್ರೆ ಅಲ್ಲಿ ಅಫ್ಕೋರ್ಸ್ ಬಿಜೆಪಿ ಜಮ್ಮು ಭಾಗದಲ್ಲಿ ತನ್ನ ಸ್ಟ್ರೆಂತ್ನ ರೀಗೇನ್ ಮಾಡ್ಕೊಂಡಿದೆ. ಅದೇ ರೀತಿ ನ್ಯಾಷನಲ್ ಕಾನ್ಫರೆನ್ಸ್ ಕೂಡ ಮತ್ತೆ ಚಿಗಿತುಕೊಂಡಿದೆ, ಅಧಿಕಾರದ ಹೊಸ್ತಿಲಲ್ಲಿದೆ. ಕಾಂಗ್ರೆಸ್ ಜೊತೆಗೆ ಸೇರಿ ಇನ್ನೇನು ಸರ್ಕಾರ ರಚನೆ ಮಾಡ್ತಾರೆ ಅನ್ನೋ ಹೊಸ್ತಿಲಲ್ಲಿದೆ. ಆರ್ಟಿಕಲ್ 370 ತೆಗೆದ ನಂತರದಲ್ಲಿ ಬಹಳ ಪ್ರಯತ್ನ ಮಾಡ್ತು ಬಿಜೆಪಿ ಜಮ್ಮು ಕಾಶ್ಮೀರದಲ್ಲಿ ಒಂದು ಸಹಜ ಸ್ಥಿತಿಯನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಮುಂದೆ ಆ ಕನಸು ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತಾ, ಅಥವಾ ಏನಾದರೂ ಬದಲಾವಣೆಗಳಾಗುತ್ತೆ ಅಂತ ಅನ್ಸುತ್ತಾ? ಏನನ್ಸುತ್ತೆ ಜಮ್ಮು ಕಾಶ್ಮೀರದ ಭವಿಷ್ಯದ ಬಗ್ಗೆ ಈ ರಿಸಲ್ಟ್ ನೋಡಿದ್ರೆ? ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿ ಚುನಾವಣೆಗಿಂತ ಹೆಚ್ಚು ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡ್ಕೊಂಡಿದೆ, ಭಾಳ ಮುಖ್ಯವಾಗಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ, ಅಲ್ಲಿ ಜಮ್ಮು ಕಾಶ್ಮೀರದ ಚುನಾವಣೆ ಇರೋದಲ್ಲ, ಯಶಸ್ವಿ ಚುನಾವಣೆ, ಅದು ನಮ್ಮ ದೇಶದ ಪ್ರಜಾತಂತ್ರದ ಯಶಸ್ಸು ಅಂತ ಹೇಳ್ತೀನಿ. ಇದು ಪ್ರಜಾತಂತ್ರದ ಜಯ ಅಂತ ಹೇಳ್ಕೊತೀನಿ ನಾನು. ಮತ್ತು ಹಿಂದೆಲ್ಲ ಚುನಾವಣೆ ನಾವು ನೋಡಿದ್ದೀವಿ ಜಮ್ಮು ಕಾಶ್ಮೀರದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಿ, ಮತ್ತು ಎಲ್ಲೇ ಒಂದು 5% 6% ವೋಟಿಂಗ್ ಆಗ್ತಿತ್ತು. ಭಾಳ ಭಯದಿಂದ ಹೆದರಿಕೆಯಿಂದ ವೋಟಿಂಗ್ಗೆ ಬೂತಿಗೆ ಬರ್ತಿದ್ರು. ಆದರೆ ಇವತ್ತಿನ ವಾತಾವರಣ ನೋಡಿದರೆ ಮೋರ್ ದೆನ್ 60%, 68% ಇವತ್ತು ವೋಟಿಂಗ್ ಆಗ್ತಾ ಇದೆ. ಅಂದರೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬದಲಾದಂಥ ವಾತಾವರಣ ಇದು. ಇವತ್ತು ನ್ಯಾಷನಲ್ ಕಾನ್ಫರೆನ್ಸ್ ಬರ್ಬೋದು, ಕಾಂಗ್ರೆಸ್ ಅಲಯನ್ಸಾಗಿ ಅಧಿಕಾರಕ್ಕೆ ಬರ್ಬೋದು, ಅದು ಇಂಪಾರ್ಟೆಂಟ್ ಅಲ್ಲ. ಆದರೆ ಆ ಜಮ್ಮು ಕಾಶ್ಮೀರದ ಜನ ಇವತ್ತು ನಾವು ಭಾರತದಲ್ಲಿದ್ದೇವೆ, ಭಾರತದ ಪ್ರಜಾತಂತ್ರ ನಾವು ಒಪ್ಪಿದ್ದೇವೆ ಅನ್ನುವಂಥದ್ದು ಇದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಇದು ಜನತೆಯ ಮತ್ತು ಪ್ರಜಾತಂತ್ರದ ಯಶಸ್ವಿನ ಒಂದು ಕಾರಣ. ಮತ್ತು ಆರ್ಟಿಕಲ್ 370 ಅದನ್ನು ತೆಗೆದು ಹಾಕಿದ್ರಿಂದ ಇವತ್ತೇನು ಜಮ್ಮು ಕಾಶ್ಮೀರದಲ್ಲಿ ಒಂದು ಜನರಲ್ಲಿ ಉತ್ಸಾಹ ಬಂದಿದೆ, ಅದು ಎಲ್ಲ ಒಂದು ರಿಫ್ಲೆಕ್ಟ್ ಆಗ್ತದೆ. ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ಸೀಟ್ಗಳು ಪಡೆದಿದ್ದೆ ಅದು ದೊಡ್ಡ ಸಾಧನೆ ಅಂತ ನಾನು ಹೇಳ್ತೀನಿ. ರೈಟ್, ಧನ್ಯವಾದಗಳು ಜಗದೀಶ್ ಶೆಟ್ಟರ್ ಅವರ ರಿಪಬ್ಲಿಕ್ ಕನ್ನಡದ ಜೊತೆ ಗೆಲುವು ಏನು ಹೇಳೋದಕ್ಕೆ ಬಯಸ್ತೀರಿ? ನಮಸ್ಕಾರ. ನೋಡಿ, ಒಂದು ಇತ್ತೀಚಿನ ದಿನಗಳಲ್ಲಿ ಎಕ್ಸಿಟ್ ಪೋಲ್ ಅನ್ನುವಂಥದ್ದು ನಗೆ ಪಾಟ್ಲಾಗ್ತಾ ಇದೆ. ಎಕ್ಸಿಟ್ ಪೋಲ್ ಪ್ರಕಾರ ಆಲ್ಮೋಸ್ಟ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅನ್ನುವಂಥ ರೀತಿಯ ವಾತಾವರಣ ನಿರ್ಮಾಣ ಆಗಿತ್ತು. ಆದರೆ 10 ವರ್ಷದ ಅಲ್ಲಿಯ ಭಾರತೀಯ ಜನತಾ ಪಾರ್ಟಿ ಉತ್ತಮ ಆಡಳಿತ ಹರಿಯಾಣದಲ್ಲಿ ಮತ್ತೆ 3ನೇ ಬಾರಿ ಗೆಲುವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ಅಷ್ಟೇ ಅಲ್ಲ, ಹಿಂದೆ 2 ಬಾರಿ ಅಧಿಕಾರಕ್ಕೆ ಬಂದಾಗ
ನಾವು ಎಷ್ಟು ಸೀಟ್ಗಳನ್ನು ಪಡ್ಕೊಂಡಿದ್ದೀವಿ ಕಳೆದ ಬಾರಿ ಅದಕ್ಕಿಂತ ಹೆಚ್ಚು ಸೀಟ್ಗಳನ್ನು ನಾವು ಪಡ್ಕೊಂಡಿದ್ದೇವೆ, ಅದಕ್ಕಿಂತ ಹೆಚ್ಚು ಸೀಟ್ಗಳು ನಮಗೆ ಸಿಕ್ಕಿದ್ದಾವೆ. ಇದೊಂದು ಅಭೂತಪೂರ್ವವಾದಂಥ ಜಯ ಅಂತ ಹೇಳ್ತೀನಿ. ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಸಂಘಟಿತ ಶಕ್ತಿ, ಒಂದು ಸಂಘಟನೆ ಇರುವಂಥ ಪಾರ್ಟಿ, ಆ ಒಂದು ಸಂಘಟನೆಯಿಂದ ಮತ್ತು ಉತ್ತಮ ಆಡಳಿತದಿಂದ ಮತ್ತು ನರೇಂದ್ರ ಮೋದಿಯವರ ಉತ್ತಮ ನಾಯಕತ್ವ, ಹೀಗಾಗಿ ಇವತ್ತು ಹರಿಯಾಣದಲ್ಲಿ ನಾವು ಗೆಲುವನ್ನು ಸಾಧನೆ ಮಾಡಿದ್ದೇವೆ. ಜಗದೀಶ್ ಶೆಟ್ಟರ್ ಅವರೇ, ನೋಡಿ ಲೋಕಸಭಾ ಚುನಾವಣೆ ಆದ ನಂತರ ನಡೆದಂಥ ಮೊದಲ ಚುನಾವಣೆ ಇದು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಕೆಲವೊಂದಿಷ್ಟು ಫ್ಯಾಕ್ಟರ್ಗಳು ಮೈನಸ್ ಆಯಿತು ಅನ್ನೋ ಚರ್ಚೆ ಇತ್ತು. ಆದರೆ ಈಗ ವಿಧಾನಸಭಾ ಚುನಾವಣೆ ಬಂದಾಗ ಹರಿಯಾಣದಲ್ಲಿ ಬಿಜೆಪಿ ಅದ್ಭುತವಾದ ಗೆಲುವು ಸಾಧಿಸಿದೆ. ಇದು ಏನು ಸಂದೇಶ ಹೋಗ್ತಾ ಇದೆ, ಇದು ಮುಂದೆ ಯಾವುದಕ್ಕೆ ಮುನ್ನುಡಿ ಅಂತ? ನೋಡಿ, ದೇಶದ ನಾಯಕತ್ವ ಯಾರ್ದಿದೆ ಅನ್ನುವಂಥದ್ದು ಭಾಳ ಮುಖ್ಯ. ಮತ್ತು ಇಡೀ ದೇಶದಲ್ಲಿ ಏನೊಂದು ಬದಲಾವದಂಥ ವಾತಾವರಣ, ಅಭಿವೃದ್ಧಿಪರವಾದಂಥ ಚಟುವಟಿಕೆ ಮತ್ತು ಸಂಘಟಿತವಾದಂಥ ಶಕ್ತಿ ಇದ್ದಾಗ ಇದು ಅಭೂತಪೂರ್ವ ಜಯ ಗಳಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಕಾಂಗ್ರೆಸ್ ಪಾರ್ಟಿ ಏನಾಗಿದೆ, ಹಿಂದೆ ಕಾಂಗ್ರೆಸ್ ಪಾರ್ಟಿಯ ಆಡಳಿತವನ್ನು ನಮ್ಮ ಜನ ನೋಡಿದ್ದಾರೆ ಭಾಳ ವರ್ಷ ಕಾಲ. 60-70 ವರ್ಷ ಈ ದೇಶವನ್ನು ಆಳದಂಥವ್ರು ಕಾಂಗ್ರೆಸ್ ಪಾರ್ಟಿ. ಅವ್ರ ಬಗ್ಗೆ ಬೇಜಾರಿದೆ. ಹೀಗಾಗಿ ಇವತ್ತು ಕಾಂಗ್ರೆಸ್ಸು ಎಲ್ಲಾದರೂ ಅಧಿಕಾರಕ್ಕೆ ಬರ್ತಾ ಇದ್ದರೆ ಆಕಸ್ಮಿಕವಾಗಿ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಡಿಫಾಲ್ಟಿಂದ ಅವ್ರು ಬರ್ತಾ ಇದ್ರು ಹೊರತು ಕಾಂಗ್ರೆಸ್ ಒಂದು ಶಕ್ತಿಯಾಗಿ ಉಳಿದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಬೂತ್ ಮಟ್ಟದಲ್ಲಿ ಗ್ರಾಸ್ರೂಟ್ ಲೆವೆಲಲ್ಲಿ ಕಾರ್ಯಕರ್ತರನ್ನ ಬೆಳೆಸಿ ಲಕ್ಷಾಂತರ ಜನ ಕಾರ್ಯಕರ್ತರಿರುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಆ ಒಂದು ಶಕ್ತಿಯಿಂದ ಮತ್ತು ಉತ್ತಮ ನಾಯಕತ್ವದಿಂದ, ದೇಶದ ಉತ್ತಮ ನಾಯಕತ್ವ ಏನು ನರೇಂದ್ರ ಮೋದಿಯವರ ನಾಯಕತ್ವದಿಂದ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನತೆಯಿಂದ ಅಭೂತಪೂರ್ವವಾದಂಥ ಬೆಂಬಲ ಸಿಗ್ತಾ ಇದೆ. ಜಗದೀಶ್ ಶೆಟ್ಟರ್ ಅವರೇ, ಜಮ್ಮು ಕಾಶ್ಮೀರದ ವಿಚಾರ ಮಾತಾಡೋದಾದ್ರೆ ಅಲ್ಲಿ ಅಫ್ಕೋರ್ಸ್ ಬಿಜೆಪಿ ಜಮ್ಮು ಭಾಗದಲ್ಲಿ ತನ್ನ ಸ್ಟ್ರೆಂತ್ನ ರೀಗೇನ್ ಮಾಡ್ಕೊಂಡಿದೆ. ಅದೇ ರೀತಿ ನ್ಯಾಷನಲ್ ಕಾನ್ಫರೆನ್ಸ್ ಕೂಡ ಮತ್ತೆ ಚಿಗಿತುಕೊಂಡಿದೆ, ಅಧಿಕಾರದ ಹೊಸ್ತಿಲಲ್ಲಿದೆ. ಕಾಂಗ್ರೆಸ್ ಜೊತೆಗೆ ಸೇರಿ ಇನ್ನೇನು ಸರ್ಕಾರ ರಚನೆ ಮಾಡ್ತಾರೆ ಅನ್ನೋ ಹೊಸ್ತಿಲಲ್ಲಿದೆ. ಆರ್ಟಿಕಲ್ 370 ತೆಗೆದ ನಂತರದಲ್ಲಿ ಬಹಳ ಪ್ರಯತ್ನ ಮಾಡ್ತು ಬಿಜೆಪಿ ಜಮ್ಮು ಕಾಶ್ಮೀರದಲ್ಲಿ ಒಂದು ಸಹಜ ಸ್ಥಿತಿಯನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಮುಂದೆ ಆ ಕನಸು ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತಾ, ಅಥವಾ ಏನಾದರೂ ಬದಲಾವಣೆಗಳಾಗುತ್ತೆ ಅಂತ ಅನ್ಸುತ್ತಾ? ಏನನ್ಸುತ್ತೆ ಜಮ್ಮು ಕಾಶ್ಮೀರದ ಭವಿಷ್ಯದ ಬಗ್ಗೆ ಈ ರಿಸಲ್ಟ್ ನೋಡಿದ್ರೆ? ನೋಡಿ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿ ಚುನಾವಣೆಗಿಂತ ಹೆಚ್ಚು ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡ್ಕೊಂಡಿದೆ ಭಾಳ ಮುಖ್ಯವಾಗಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಅಲ್ಲಿ ಜಮ್ಮು ಕಾಶ್ಮೀರದ ಚುನಾವಣೆ ಇರೋದಲ್ಲ, ಯಶಸ್ವಿ ಚುನಾವಣೆ, ಅದು ನಮ್ಮ ದೇಶದ ಪ್ರಜಾತಂತ್ರದ ಯಶಸ್ಸು ಅಂತ ಹೇಳ್ತೀನಿ. ಇದು ಪ್ರಜಾತಂತ್ರದ ಜಯ ಅಂತ ಹೇಳ್ಕೊತೀನಿ ನಾನು. ಮತ್ತು ಹಿಂದೆಲ್ಲ ಚುನಾವಣೆ ನಾನು ನೋಡಿದ್ದೀವಿ ಜಮ್ಮು ಕಾಶ್ಮೀರದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಿ ಮತ್ತು ಎಲ್ಲೇ ಒಂದು 5% 6% ವೋಟಿಂಗ್ ಆಗ್ತಿತ್ತು. ಭಾಳ ಭಯದಿಂದ ಹೆದರಿಕೆಯಿಂದ ವೋಟಿಂಗ್ಗೆ ಬೂತಿಗೆ ಬರ್ತಿದ್ರು. ಆದರೆ ಇವತ್ತಿನ ವಾತಾವರಣ ನೋಡಿದರೆ ಮೋರ್ ದೆನ್ 60%, 68% ಇವತ್ತು ವೋಟಿಂಗ್ ಆಗ್ತಾ ಇದೆ. ಅಂದರೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬದಲಾದಂಥ ವಾತಾವರಣ ಇದು. ಇವತ್ತು ನ್ಯಾಷನಲ್ ಕಾನ್ಫರೆನ್ಸ್ ಬರ್ಬೋದು, ಕಾಂಗ್ರೆಸ್ ಅಲಯನ್ಸಾಗಿ ಅಧಿಕಾರಕ್ಕೆ ಬರ್ಬೋದು, ಅದು ಇಂಪಾರ್ಟೆಂಟ್ ಅಲ್ಲ. ಆದರೆ ಆ ಜಮ್ಮು ಕಾಶ್ಮೀರದ ಜನ ಇವತ್ತು ನಾವು ಭಾರತದಲ್ಲಿದ್ದೇವೆ, ಭಾರತದ ಪ್ರಜಾತಂತ್ರ ನಾವು ಒಪ್ಪಿದ್ದೇವೆ ಅನ್ನುವಂಥದ್ದು ಇದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಇದು ಜನತೆಯ ಮತ್ತು ಪ್ರಜಾತಂತ್ರದ ಯಶಸ್ವಿನ ಒಂದು ಕಾರಣ. ಮತ್ತು ಆರ್ಟಿಕಲ್ 370 ಅದನ್ನು ತೆಗೆದು ಹಾಕಿದ್ರಿಂದ ಇವತ್ತೇನು ಜಮ್ಮು ಕಾಶ್ಮೀರದಲ್ಲಿ ಒಂದು ಜನರಲ್ಲಿ ಉತ್ಸಾಹ ಬಂದಿದೆ, ಅದು ಎಲ್ಲ ಒಂದು ರಿಫ್ಲೆಕ್ಟ್ ಆಗ್ತದೆ. ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ಸೀಟ್ಗಳು ಪಡೆದಿದ್ದೆ ಅದು ದೊಡ್ಡ ಸಾಧನೆ ಅಂತ ನಾನು ಹೇಳ್ತೀನಿ. ರೈಟ್, ಧನ್ಯವಾದಗಳು ಜಗದೀಶ್ ಶೆಟ್ಟರ್ ಅವರ ರಿಪಬ್ಲಿಕ್